ಬದಲಾವಣೆ ಏನು ತರ್ತಾರೆ ಅವರು? ಫಂಡ್ಸೇ ಇಲ್ಲ, ಇನ್ನೇನು ಬದಲಾವಣೆ ಅಂತೂ ಇಲ್ಲ. ರಾಜ್ಯದಲ್ಲಿ ಬೆಲೆ ಏರಿಕೆ ಅನ್ನೋದು ಜಾಸ್ತಿ ಆಗಿದೆ, ಇನ್ಫ್ಲೇಷನ್ ಅನ್ನೋದು ಜನರ ತಲೆನೋವಾಗಿದೆ. ಈಗ ಹಿಂದೆನೂ ಆಗ್ತಾ ಇತ್ತು, ಈಗಲೂ ಆಗ್ತಾ ಇದೆ, ಮುಂದೆನೂ ಆಗುತ್ತೆ. ಖಂಡಿತ ಯೋಗಿ ಗೌರ್ಮೆಂಟ್ ಥರ ಇಲ್ಲೂ ಬರ್ಬೋದು. ಚೆನ್ನಾಗಿರೋರ್ಗೂ ಎಲ್ಲ ಸುಮ್ಮನೆ ದುಡ್ಡು ಕೊಡ್ತೀವಿ ಅಂದರೆ ಅದೇನೋ ಮೀನಿಂಗ್ಲೆಸ್ ಆಗುತ್ತೆ, ನನಗೇನೋ ಅನ್ಸುತ್ತೆ. ಟು ಸಮ್ ಎಕ್ಸ್ಟೆಂಟ್ ಖಂಡಿತ ಫೇಲ್ಯೂರ್ ಅಂತ. ಬಹುಶಃ ಒಂದು 10 ಕಿಲೋಮೀಟರ್ ಹೋಗೋಕ್ಕೆ 2 ಅವರ್ಸ್ ಆದರೂ ಏನು ಆಶ್ಚರ್ಯ ಏನಿಲ್ಲ. ವೀಕ್ಷಕರೇ ನಮಸ್ಕಾರ, ಇನ್ಸೈಟ್ ಟ್ರಸ್ಟ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ ಹಾಗೆ ದೇಶದಲ್ಲಿ ಹಲವು ಬದಲಾವಣೆಗಳನ್ನು ಜನ ಕಾಣ್ತಿದ್ದಾರೆ. ದೇಶದ ವಿಚಾರಕ್ಕೆ ಬಂದರೆ GST ಅಥವಾ ವಿರೋಧ ಪಕ್ಷಗಳು ಆರೋಪ ಮಾಡ್ತಿರೋ ಎಲೆಕ್ಷನ್ ಕಮಿಷನ್ ವಿರುದ್ಧ ಆರೋಪ ಮಾಡ್ತಿರೋ ವಿಷಯ ಆಗಿರ್ಬೋದು. ಇನ್ನು ರಾಜ್ಯದ ವಿಷಯಕ್ಕೆ ಬಂದರೆ ಗ್ಯಾರಂಟಿ ಅನ್ನೋದು ಕೆಲವರಿಗೆ ವರವಾಗಿ ಪರಿಣಮಿಸಿದರೆ ಇನ್ನೂ ಕೆಲವರಿಗೆ ಶಾಪವಾಗಿ ಪರಿಣಮಿಸಿದೆ. ಹಾಗೆ ಇನ್ನಿತರ ಸಮಸ್ಯೆಗಳಿರ್ಬೋದು, ಬೆಂಗಳೂರಿನಂಥ ನಗರಗಳಲ್ಲಿ ಡ್ರೈನೇಜ್ ಸಮಸ್ಯೆ ಇರ್ಬೋದು ಅಥವಾ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಇನ್ನು ತ್ಯಾಜ್ಯ ವಿಲೇವಾರಿ ಅಂತ ವಿಷಯಗಳಿಂದ ಜನ ಕಂಗೆಟ್ಟಿದ್ದಾರೆ. ಅದರ ಜೊತೆ ಇವತ್ತಿಂದ ಮಾನ್ಸೂನ್ ಸೆಷನ್ ಶುರುವಾಗಿದೆ. ರಾಜ್ಯದಲ್ಲಿ ಮಳೆಗಾಲದ ಅಧಿವೇಶನ ಇವತ್ತಿಂದ ಶುರುವಾಗಿದೆ. ಈ ಅಧಿವೇಶನ ಜನರಿಗೆ ವರವಾಗಿ ಪರಿಣಮಿಸುತ್ತಾ ಅಥವಾ ಶಾಪವಾಗಿ ಪರಿಣಮಿಸುತ್ತಾ ಅಂತ ಜನರ ಬಾಯಿಂದಲೇ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್ ಅಂತ. ಓಕೆ, ನಿಮ್ಮೂರು ಇಲ್ಲೇನಾ? ಹಾಂ, ನಾನು ಬೆಂಗಳೂರಲ್ಲೇ ಇರೋದು. ಓಕೆ ಸರ್, ಹೇಗಿದೆ ಸರ್ ಬೆಂಗಳೂರು? ಹೇಗಿದೆ ಬೆಂಗಳೂರು? ಚೆನ್ನಾಗೇನೋ ಇದೆ, ಆದರೆ ಏನಾಗಿದೆ, ಇಲ್ಲಿ ತುಂಬ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಆಗ್ತಾ ಇಲ್ಲ. ನಿಮಗೆ ಗೊತ್ತಿರೋಂಗೆ ರೋಡ್ ಆಗಲಿ ಮತ್ತು ಫುಟ್ಪಾತ್ಗಳಾಗಲಿ, ಆಮೇಲೆ ವಾಟರ್ ಏನೋ ಈಗೇನೋ ಇವ್ರ ಪ್ರಕಾರ ಏನೋ ಮಾಡಿದ್ದೀವಿ, ಎಲ್ಲ ಕಡೆಗೂ ವಾಟರ್ ಕೊಡ್ತೀವಿ ಅಂತ ಏನೋ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಬಟ್ ಜನರಲ್ಲಾಗಿ ತೊಗೊಂಡ್ರೆ ಅದು ಪ್ರಾಬ್ಲಮ್ ಇತ್ತು. ಇನ್ಫ್ರಾಸ್ಟ್ರಕ್ಚರ್ ಅಂತೂ ತುಂಬ ಹಾರಿಬಲ್ ಆಗಿದೆ. ಜರ್ನಿ ಮಾಡೋಕ್ಕಂತೂ ಈಗ ನಿಮಗೆ ಗೊತ್ತಿರೋ ಹಾಗೆ ಒಂದು 10 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಅರ್ಧ ಮುಂದೆ 3/4 ಗಂಟೆ ಆಗುತ್ತೆ. ಬರೀ 10 ಕಿಲೋಮೀಟ್ರ್ ಸಿಟಿ ಒಳಗೆ ಹೋಗೋಕ್ಕೆ ಅಷ್ಟು ಟೈಮ್ ಆಗ್ತಾಯಿದೆ ಕಾರಲ್ಲಿ ಹೋಗೋರಿಗೆ, ನಾನು ಹೇಳ್ತಾ ಇರೋದು. ಸೊ ಆ ಥರ ಇರೋದ್ರಿಂದ ಇದು ಇನ್ಫ್ರಾಸ್ಟ್ರಕ್ಚರು, ಇದನ್ನು ರೋಡ್ ವೈಡ್ನಿಂಗ್ ಆಗಲಿ ಅಥವಾ ಬೇರೆ ಫ್ಲೈಓವರ್ಸ್ ಆಗಲಿ ಅಥವಾ ಏನೋ ಆಲ್ಟರ್ನೇಟ್ಸು ಸರಿಯಾಗಿ ಆಗ್ತಾ ಇಲ್ಲ ಎಸ್ಪೆಷಲಿ. ಸೊ ಇದು ಬಿಟ್ಟು ಇನ್ನು ಬೇರೆ ಏನು, ಬೆಂಗಳೂರಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಇದಿದೆ, ಜಾಬ್ ಆಪರ್ಚುನಿಟೀಸ್ ಇದೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಆದರೆ ಮುಂದೆ ಜನಗಳಿಗೂ ಅನುಕೂಲ ಆಗುತ್ತೆ, ಇದಾಗುತ್ತೆ. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ, ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಇನ್ನು ಮುಂದೆ ಬರ್ತಾ ವೆಹಿಕಲ್ ಇಷ್ಟೊಂದು ಜಾಸ್ತಿ ಆಗ್ತಿರೋದು ನೋಡಿದ್ರೆ ಬಹುಶಃ ಒಂದು 10 ಕಿಲೋಮೀಟ್ರ್ ಹೋಗೋಕ್ಕೆ 2 ಅವರ್ಸ್ ಆದರೂ ಏನು ಆಶ್ಚರ್ಯ ಏನಿಲ್ಲ. ಆ ಪೊಸಿಷನ್ ರೀಚ್ ಆಗ್ತೀವೋ ಏನೋ ಗೊತ್ತಿಲ್ಲ. ಯಾಕಂದರೆ ಪ್ರತಿ ತಿಂಗಳು 50,000 ವೆಹಿಕಲ್ಲು ರಿಜಿಸ್ಟ್ರ್ ಬೆಂಗಳೂರಲ್ಲಿ ಮಾತ್ರ ಆಗ್ತಾ ಇದೆ ಅಂತ ಹೇಳ್ತಾರೆ. ಓಕೆ ಸರ್, ನಿಮಗೆ ಯಾವುದಾದ್ರೂ ಒಂದು ಸಿಟಿ ಇರ್ಬೋದು, ಯಾವುದಾದ್ರೂ ಒಂದು ಊರು ಇರ್ಬೋದು, ಡೆವಲಪ್ಮೆಂಟ್ ಆಗಬೇಕಂದ್ರೆ ಅದರ ಬೇಸಿಕ್ ಡೆವಲಪ್ಮೆಂಟ್ ಆಗಬೇಕಾಗಿರೋದು ಕಮ್ಯುನಿಕೇಷನ್ ಮತ್ತು ಡ್ರೈನೇಜ್. ಅದು ಫೇಲ್ಯೂರ್ ಅಂತ ಅನಿಸ್ತಿದೆಯಾ ಬೆಂಗಳೂರಲ್ಲಿ? ಟು ಸಮ್ ಎಕ್ಸ್ಟೆಂಟ್ ಖಂಡಿತ ಫೇಲ್ಯೂರ್ ಅಂತಿದೆ. ನಾನು ಇದು ಈಗಿನ ಸರ್ಕಾರಗಿಂತ ಎಲ್ಲ ಹಿಂದಿನ ಸರ್ಕಾರಗಳು ಅಂಥದ್ದೇನು ಡೆವಲಪ್ಮೆಂಟ್ ಮಾಡಿಲ್ಲ. ಈಗಿನ ಸರ್ಕಾರದಂತಂತೂ ಇನ್ನೂ ಕಷ್ಟದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರಿಗೆ ಭಾಳಷ್ಟು ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ರೋಡು ರಿಪೇರಿ ಆಗಲಿ ಅಥವಾ ಆಸ್ಫಾಲ್ಟಿಂಗ್ ಆಗಲಿ, ರೋಡ್ ಇವೆಲ್ಲ ಏನು ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಈ ಮಳೆಗಾಲದಲ್ಲಿ ಡ್ರೈನೇಜ್ ವಿಷಯ ಎಲ್ಲ ಮಣ್ಣು ಹೂಳು ತೆಗಿತಾ ಇದ್ದು, ಅದು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ. ಎಲ್ಲ ಮಾಡಿದ್ವಿ ಅಂತಾರೆ, ನನಗಂತೂ ನಮ್ಮ ಏರಿಯಾಲಂತೂ ಮಾಡೇ ಇಲ್ಲ. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಮಳೆ ಬಂದಾಗ ಭಾಳ ತೊಂದರೆ ಆಗುತ್ತೆ. ಸೊ ಇದು ಇವರು ಗ್ಯಾರಂಟಿಗೆ ಬದಲು ಡೆವಲಪ್ಮೆಂಟ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ. ಗ್ಯಾರಂಟಿ ಕೊಟ್ಟರೆ ಎಲ್ಲ ಸೋಂಬೇರಿಗಳಾಗ್ತಾರೆ, ಕೆಲಸ ಮಾಡಲ್ಲ, ಏನೂ ಇಲ್ಲ. ಅದರಲ್ಲಿ ಎಷ್ಟು ಜನಕ್ಕೆ ನಿಜವಾಗ್ಲೂ ನೆಸೆಸಿಟಿ ಇದೆಯೋ ಅಲ್ಲ ಗೊತ್ತಿಲ್ಲ. ಸುಮ್ಮನೆ ಬಡವ್ರಿಗೆ ಕೊಟ್ಟರೆ ತೊಂದರೆ ಏನಿಲ್ಲ, ಆದರೆ ಎಲ್ರಿಗೂ ಸುಮಾರು ಜನಕ್ಕೆ ಕೊಡ್ತಿದ್ದಾರೆ. ಈ ಎಲೆಕ್ಟ್ರಿಸಿಟಿ ಫಾರ್ ಎಕ್ಸಾಂಪಲ್ ಹೆಚ್ಚು ಕಡಿಮೆ ತುಂಬ ಜನಕ್ಕೆ ಕೊಟ್ಟಿದ್ದಾರೆ, ಅಲ್ಲೇನು ಇನ್ಕಮ್ ಕ್ರೈಟೀರಿಯಾ ಎಲ್ಲ ಏನಿಲ್ಲ. ಸೊ ಅದರಿಂದ ಅಂಥವೆಲ್ಲ ವೇಸ್ಟ್ ಅನಿಸುತ್ತೆ. ಯಾವುದು ನೆಸೆಸಿಟಿ ಇತ್ತೋ ನಿಜವಾಗ್ಲೂ ಬಡವ್ರಿಗೆ ಕೊಡೋದಾದರೆ ಅದು ಒಂದು ವಿಧದಲ್ಲಿ ಓಕೆ. ಬಟ್ ನಿಜವಾಗ್ಲೂ ಬಡವರಿಗೆ, ಅವ್ರಿಗೆ ಏನೂ ಇಲ್ಲದೇ ಇರೋರಿಗೆ, ಈಗ ವಯಸ್ಸಾದವ್ರಿಗೆ ಅಥವಾ ವಿಡೋಗಳಿಗೆ ಏನೋ ಪೆನ್ಷನ್ ಆ ಥರದ್ದು ಕೊಟ್ಟರು ಪರವಾಗಿಲ್ಲ. ಬಟ್ ಚೆನ್ನಾಗಿರೋರಿಗೂ ಎಲ್ಲ ಸುಮ್ಮನೆ ದುಡ್ಡು ಕೊಡ್ತೀವಿ ಅಂದರೆ ಅದೇನೋ ಮೀನಿಂಗ್ಲೆಸ್ ಆಗುತ್ತೆ, ನನಗೇನೋ ಹಂಗೆ ಅನಿಸುತ್ತೆ. ಬಡವ್ರಿಗೆ ಕೊಟ್ಟರೆ ಓಕೆ, ಬಟ್ ಆದರೆ ಎಲ್ಲರಿಗೂ ಕೊಡೋದು ಖಂಡಿತ ನೆಸೆಸಿಟಿ ಇಲ್ಲ. ಸರ್, ಇನ್ನು ಸೆಂಟ್ರಲ್ ವಿಷಯಕ್ಕೆ ಬಂದರೆ ವಿರೋಧ ಪಕ್ಷದವರು ಎಲೆಕ್ಷನ್ ಕಮಿಷನ್ ಬಗ್ಗೆ ದೂರ್ತಾ ಇದ್ದಾರೆ. ಅಲ್ಲ, ಇಷ್ಟು ದಿವಸ ಇಲ್ಲದ್ದು ಈಗ ದೂರ್ತಾ ಇರೋದು ನೋಡಿದ್ರೆ ಅವ್ರ ಇಂಟೆನ್ಷನ್ ಏನು ಗೊತ್ತಾಗುತ್ತೆ. ವಾಪಸ್ ಅವ್ರಿಗೆ ಗೆಲ್ಲಕ್ಕಾಗ್ತಾ ಇಲ್ಲ,
ಅದಕ್ಕೆ ಅವರು ಈ ಥರ ಏನೇನೋ ಒಂದು ನಾಟಕ ಆಡ್ತಿದ್ದಾರೆ, ಏನಾದ್ರು ಒಂದು ಪ್ರೊಟೆಸ್ಟ್ ಮಾಡಬೇಕು, ನಾವಿದ್ದೀವಿ ಅಂತ ತೋರಿಸ್ಕೋಬೇಕು ಅಂತ ಮಾಡ್ತಿದ್ದಾರೆ ಹೊರತು ನನಗೇನು ಅದರಲ್ಲಿ ಹುರುಳಿಲ್ಲ ಅನ್ಸುತ್ತೆ. ಸಣ್ಣ ಪುಟ್ಟ ಇದು ಇದ್ದೇ ಇರುತ್ತೆ, ಹಿಂದೆನೂ ಇತ್ತು, ಈಗಲೂ ಇದೆ. ಈ 2 ಕಡೆ ಹೆಸರಿರೋದು ಅಥವಾ ಡಿಲೀಟ್ ಆಗೋದು ಇದೆಲ್ಲ ಇರುತ್ತೆ. ಅದು ಬೇಕು ಅಂತ ಯಾರು ನನಗೇನೋ ಇವ್ರು ಹೇಳೋ ಥರ ಯಾರು ಮಾಡಿ ಆ ಥರ ಲಾರ್ಜ್ ಸ್ಕೇಲಲ್ಲಿ ಮಾಡಿ ಎಲೆಕ್ಷನ್ ಮ್ಯಾನಿಪುಲೇಟ್ ಮಾಡೋಷ್ಟು ಇದು ಈಸಿಯಾಗಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಡೀ ಮಿಷಿನರಿ ಇರುತ್ತೆ, ಆಫೀಸರ್ಸ್ ಇರ್ತಾರೆ, ಸ್ಟಾಫ್ ಇರುತ್ತೆ, ಎಲ್ಲರಿಗೂ ಕಣ್ತಪ್ಪಿಸಿ ಮಾಡೋಕ್ಕಾಗಲ್ಲ. ಇನ್ನು ಮೋರೋವರ್ ಈಗ ಎಲೆಕ್ಷನ್ ಆಗಲೇ 1 ವರ್ಷದ ಮೇಲಾಗಿದೆ. ಈಗ ಸುಮ್ಮನೆ ಮಾಡ್ತಾ ಇರೋದು ನೋಡಿದ್ರೆ ಅದು ಏನು ಅದ್ರ ಮೇಲೆ ಏನು ಹುರುಳಿಲ್ಲ ಅಂತ ಅನ್ಸುತ್ತೆ ನನಗೆ. ಓಕೆ, ಇನ್ನು GST ವಿಷಯಕ್ಕೆ ಬಂದರೆ ಜನ ಕೆಲವರು ಹೇಳ್ತಿದ್ದಾರೆ ಒಳ್ಳೇದಾಗಿತ್ತು ಅಂತ, ಕೆಲವರು ಹೇಳ್ತಿದ್ದಾರೆ ಅದು ಜನರಿಗೆ ದೊಡ್ಡ ಎಫೆಕ್ಟು ಅಂತ ಹೇಳಿದರೆ GST ಜಾಸ್ತಿ ಮಾಡಿದ್ದಾರೆ ಅಂತ. ಅಲ್ಲ, ಅದು ಅದು ಬೇರೆ ಬೇರೆ ಥರ ಟ್ಯಾಕ್ಸ್ ಬದಲು ಒಂದೇ ಥರ ಯೂನಿಫಾರ್ಮ್ ಆಗಿರಲಿ. ಎಲ್ಲ ದೇಶದಲ್ಲಿ ಏನಾಗ್ತಾ ಇತ್ತು, ಹಿಂದೆ ಕರ್ನಾಟಕದಲ್ಲೇ ಒಂದು ಟ್ಯಾಕ್ಸು, ತಮಿಳ್ನಾಡಲ್ಲೇ ಒಂದು ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್ ಎಲ್ಲ ಬರ್ತಿತ್ತು, ಅಲ್ಲೆಲ್ಲ ಚೇಂಜ್ ಆಗ್ತಾಯಿತ್ತು. ಸೆಂಟ್ರಲ್ ಎಕ್ಸೈಸ್ ಒಂದೇ ಇದ್ರೂ ಬೇರೆ ಎಲ್ಲ ವ್ಯತ್ಯಾಸ ಆಗ್ತಾಯಿತ್ತು. ಈಗ ಎಲ್ಲವನ್ನೂ ಕೂಡಿಸಿ ಒಂದೇ ಮಾಡಿರೋದ್ರಿಂದ ಅಡ್ಮಿನಿಸ್ಟ್ರೇಷನ್ಗೆ ಚೆನ್ನಾಗಿದೆ. ಬಟ್ GST ಬಂದ ತಕ್ಷಣ ನನಗೇನೋ ಇದು ಕಂಪ್ಲೀಟಾಗಿ ಎಲ್ಲ ಸರಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಈಗ ಎಷ್ಟೋ ಇದು ಬಿಲ್ ಕೊಡಬೇಡ, GST ಕೊಡೋದಾದರೆ ಯಾಕೆ ಹಿಂದೆನೂ ಮಾಡ್ತಾಯಿದ್ರು, ಈಗಲೂ ಇದೆ. ನಿಮಗೆ ಬಿಲ್ ಬೇಕಂದರೆ GST ಹಾಕ್ತೀನಿ ಅಂತ ನಾವು ಅಂದರೆ ಏನಾಯ್ತು ಅಲ್ಲಿಗೆ? ಅಲ್ಲಿ ಲೂಪ್ ಹೋಲ್ಸ್ ಇದ್ದೇ ಇದೆ. ಲೂಪ್ ಹೋಲ್ಸ್ ಇಲ್ಲದೆ ಇವರು ಎಲ್ಲವನ್ನೂ ಸರಿಯಾಗಿ ಟ್ಯಾಕ್ಸ್ ಪ್ರಕಾರ ತಗೊಂಡಿದ್ದಿದ್ರೆ ಖಂಡಿತ ನಮ್ಮ ದೇಶ ಮುಂದೆ ಬರುತ್ತೆ. ಯಾಕೆಂದರೆ ಸಾಕಷ್ಟು ಇನ್ಕಮ್ ಬರುತ್ತೆ. ಅಲ್ಲೂ ಲೂಪ್ ಹೋಲ್ಸ್ ಇದೆ. ಏನೇ ಮಾಡಿದ್ರು ಅಫ್ಕೋರ್ಸ್ ಜನಗಳು ತಪ್ಪಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳದ್ದು ಇರ್ಬೋದು ಅಥವಾ ಜನಗಳು ಇರ್ಬೋದು. ನಂಗೆ ಬಿಲ್ ಬೇಡ, ನಂಗೆ GST ಕಡಿಮೆ ಮಾಡು ಅನ್ನೋ ಜನಗಳು ಇರ್ಬೋದು. ಬಿಸ್ನೆಸ್ ಮಾಡೋರು ಹಂಗೆ ಇದ್ದಾರೆ. ಇದೆಲ್ಲ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಸಿಸ್ಟಮ್, ಒಂದು GST ಅಂತ ಮಾಡಿ ಬೇರೆ ಬೇರೆ ಟ್ಯಾಕ್ಸ್ ಬದಲು ಮಾಡಿರೋದು ನನಗೇನೋ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಓಕೆ ಸರ್, ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಮೋದಿ ಗೌರ್ಮೆಂಟನ್ನು ನೋಡೋದು ಅಂತ ಹೇಳಿದರೆ ಆಪರೇಷನ್ ಸಿಂಧೂರ್ ಅಂತ ಮಾಡಿದೆ, ಅದು ದೇಶ ಹೆಮ್ಮೆ ಪಡುವಂಥ ವಿಷಯ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಖಂಡಿತ. ಯಾಕೆಂದರೆ ಗಂಡು ಮಕ್ಕಳನ್ನೆಲ್ಲ ಸಾಯಿಸಿದಾಗ ಹೆಣ್ಮಕ್ಳಿಗೆ ಎಷ್ಟು ನೋವಾಗುತ್ತೆ. ಅದಕ್ಕೋಸ್ಕರ ಮೋದಿ ಸರ್ಕಾರ ಒಳ್ಳೆ ನಿರ್ಧಾರನೇ ತಗೊಂಡು ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ. ಟು ಲಾರ್ಜ್ ಎಕ್ಸ್ಟೆಂಟ್ ಅದು ಸಕ್ಸಸ್ಸು ಆಗಿದೆ. ಬಟ್ ಕೆಲವರು ಏನೋ ಬೇಗ ಸ್ಟಾಪ್ ಮಾಡಬಾರ್ದಾಗಿತ್ತು, ಇನ್ನೂ ಸ್ವಲ್ಪ ಇದು ಮಾಡಬೇಕಾಗಿತ್ತು ಅಂತ ಭಾಳ ಕೆಲವ್ರಿಗೆ ಒಪಿನಿಯನ್ ಇದೆ. ಬಟ್ ಅದ್ರ ಏನಾಗುತ್ತೆ ಅಂದರೆ ವಾರ ಅಂದರೆ ಓಕೆ ಅವ್ರಿಗೂ ಆಗ್ಬೋದು, ಬಟ್ ನಮಗೂ ನುಕ್ಸಾನ ಆಗೋವಂಥ ಇರುತ್ತೆ. ನಮಗೂ ಏನೋ ಎಕಾನಮಿಗೆಲ್ಲ ಎಫೆಕ್ಟ್ ಆಗುತ್ತೆ, ಇದೆಲ್ಲ ಇರುತ್ತೆ. ಅದರಿಂದ ಬಹುಶಃ ಗೌರ್ಮೆಂಟಿಂದ ಬೇಗ ಸ್ಟಾಪ್ ಮಾಡಿಸಿದ್ರು ಅಂತ ಕಾಣುತ್ತೆ. ಅಲ್ಲದೆ ಅವರೇನೋ ರಿಕ್ವೆಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ, ಬೆಗ್ ಮಾಡಿದ್ರು ಅಂತ ಹೇಳ್ತಾರೆ, ಅದರಿಂದ ಸ್ಟಾಪ್ ಮಾಡಿರ್ಬೋದು. ಅದರಿಂದ ಓಕೆ ಅದು. ಬಟ್ ನಮ್ಮ ಇದ್ರ ಪ್ರಕಾರ ಎಲ್ಲ ಕರೆಕ್ಟಾಗಿ ನಡೆದಿದೆ. ಅದ್ರ ಬಗ್ಗೆ ಸಾಕಷ್ಟು ಇದು ಮಾಡಿದ್ದಾರೆ. ವಿದೇಶಗಳಿಗೂ ಕಳಿಸಿ ಅಲ್ಲಿಗೂ ನಾವು ಯಾತಕ್ಕೆ ಮಾಡಿದ್ವಿ ಏನು ಅಂತ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಟ್ಸ್ ಗುಡ್ ಥಿಂಗ್. ಸರ್, ಈಗ ಮೈಗ್ರೇಷನ್ ಬಗ್ಗೆ ನೋಡ್ಬೇಕಾದ್ರೆ ಇಮಿಗ್ರೇಷನ್, ಬಾಂಗ್ಲಾದೇಶದಿಂದ ರೋಹಿಂಗ್ಯಾಗಳಿರ್ಬೋದು ಅಥವಾ ಬೇರೆ ನೆರೆ ರಾಷ್ಟ್ರಗಳಿಂದ ಭಾರತಕ್ಕೆ ಬಂದು ಫೇಕ್ ವೋಟರ್ ID, ಆಧಾರ್ ಕಾರ್ಡ್ ಎಲ್ಲ ಇದು ಮಾಡ್ಕೊತಿದ್ದಾರೆ. ಅದನ್ನು ಎಲೆಕ್ಷನ್ ಕಮಿಷನ್ ಈಗ ಹುಡುಕಿ ಬಿಹಾರದಲ್ಲಿ ಎಷ್ಟೋ ಸಾವಿರ ಜನನ ಹುಡುಕಿದ್ದಾರೆ, ವಾಪಸ್ ಕಳಿಸುವಂಥ ವ್ಯವಸ್ಥೆ ಆಗ್ತಿದೆ. ಅದೇ ಇದಾಗಬೇಕು. ನನಗೆ ಅದೇ ಆಶ್ಚರ್ಯ. ಅದು ಈಗ ಬಾಂಗ್ಲಾದೇಶ್ ಅಂತೂ ಅಲ್ಲಿ ಬಾರ್ಡರು ಸರಿಯಾಗಿಲ್ಲ, ಪೋರಸ್ ಬಾರ್ಡರ್ ಅಂತಾರ, ಅಂದರೆ ಈಸಿಯಾಗಿ ಬರ್ತಾ ಇದ್ದಾರೆ ಅಲ್ಲಿ. ಈ ಪಾಕಿಸ್ತಾನ ಕಡೆಯಿಂದ ಅಷ್ಟು ಈಸಿಯಾಗಿ ಬರೋಕ್ಕಾಗದೇ ಹೋದ್ರು ಬಾಂಗ್ಲಾದೇಶಲ್ಲಂತೂ ಸುತ್ತಲೂ ನಮ್ಮ ಇಂಡಿಯಾ ಇರೋದ್ರಿಂದ ಎಲ್ಲೆಲ್ಲೋ ಅಂತೂ ನುಗ್ತಾನೆ ಇದ್ದಾರೆ. ಲಕ್ಷಾಂತರ ಜನ ಈಗಾಗಲೇ ನಮ್ಮ ಮಧ್ಯೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನೆಲ್ಲ ವಾಪಸ್ ಐಡೆಂಟಿಫೈ ಮಾಡಿ ಕಳಿಸೋದು ತುಂಬಾ ಕಷ್ಟ, ಅಷ್ಟು ಸುಲಭ ಅಲ್ಲ. ಬಟ್ ಹಿಡಿದು ಅಂಥದ್ರಲ್ಲಿ ಅವ್ರಿಗೆ ವೋಟರ್ ID ಆಗಲಿ ಈ ಥರದ್ದು ಎಲ್ಲ ಇದನ್ನು ಮಾಡೋಕ್ಕೆ ಬಿಡಬಾರ್ದು. ಬಟ್ ನಮ್ಮಲ್ಲಿ ಕೆಲವು ಕರಪ್ಟ್ ಅಫಿಷಿಯಲ್ಲು, ಕರಪ್ಟ್ ಏಜೆಂಟ್ಸು ಇರೋದ್ರಿಂದ ಅವ್ರುಗಳಿಗೂ ಸಿಗ್ತಾ ಇದೆ. ಅವರು ಏನು ಕೆಲವರು ವೋಟರ್ ID, ಪಾಸ್ಪೋರ್ಟು ಮಾಡಿಸ್ಕೊಂಡಿರೋರು, ಆಧಾರು ಎಲ್ಲ ಮಾಡಿಸ್ಕೊಂಡಿರೋರು ಇದ್ದಾರೆ. ಇದಕ್ಕೆ ಕಾರಣ ಏನು? ನಮ್ಮಲ್ಲಿ ಭಾಳ ಜನ ಕರಪ್ಟ್ ಇದ್ದಾರೆ ಅಥವಾ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರೋವಂಥ ಜನ ಇರೋದ್ರಿಂದ ಅವ್ರಿಗೆ ಈಸಿಯಾಗಿ ಆಗ್ತಾ ಇದೆ. ಬಟ್ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಬೇಕು. ಯಾಕೆಂದರೆ 100% ಸ್ಟಾಪ್ ಮಾಡೋಕ್ಕಾಗಲ್ಲ ಇವತ್ತು. ಯಾಕೆಂದರೆ ಎಷ್ಟೇ ಇದಾದರೂ ಬಾರ್ಡರ್ ಫೆನ್ಸಿಂಗ್ ಏನೋ ಅಲ್ಲಿ ಸರಿಯಾಗಿ ಇದ್ದಂಗಿಲ್ಲ. ಇದು ಬಾಂಗ್ಲಾದೇಶ್ಗೆ ಪಾಕಿಸ್ತಾನ ಸೈಡ್ ಸ್ವಲ್ಪ ಬಾರ್ಡರ್ ಫೆನ್ಸಿಂಗ್ ಚೆನ್ನಾಗಿದ್ದರೂ ಈ ಬಾಂಗ್ಲಾದೇಶ್ ಫೆನ್ಸಿಂಗ್ ಇಲ್ಲ. ಈಗಂತೂ ಅವರು ಎಗನೆಸ್ಟ್ ಆಗಿದ್ದಾರೆ. ಮುಂಚೆ ಆದರೂ ಅಟ್ಲೀಸ್ಟು ಇಂಡಿಯಾಗೆ ಸ್ವಲ್ಪ ಫೇವರ್ ಆಗಿದ್ರು, ಈಗ ಅದು ಇಲ್ಲ. ಸರ್, ವಾಪಸ್ ಬೆಂಗಳೂರಿಗೆ ಬರ್ತೀನಿ ನಾನು. BBMPಯನ್ನು 5 ವಿಭಾಗಗಳಾಗಿ ಮಾಡಿದ್ದಾರೆ. ಅದು ನಿಮಗೆ ಒಳ್ಳೇದು ಅನಿಸಿದೆಯಾ, ಕೆಟ್ಟದ್ದು ಅನಿಸಿದೆಯಾ? ನನಗೆ ಸಿಂಪಲ್ಲಾಗಿ ಹೇಳೋದಾದರೆ
ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ಅವರು ಹೇಳ್ತಾರೆ, ಅವರು ಕ್ಲೈಮ್ ಮಾಡ್ತಾ ಇರೋ ಪ್ರಕಾರ 5 ವಿಭಾಗ ಮಾಡಿದ್ರೆ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದು ಅಂತ. ಅದು ನಿಜ ಆದರೆ ಓಕೆ, ಅದೇನು ತಪ್ಪಿಲ್ಲ. ಬಟ್ ಇವರೇನು ಅಪೋಸಿಷನ್ ಅವರು ಅಷ್ಟು ಈಸಿಯಾಗಿ ಒಪ್ಕೋತಾ ಇಲ್ಲ ಅದೇನೋ ಇದು ಅಂತ. ನನಗೆ ಅದ್ರ ಬಗ್ಗೆ ಹೆಚ್ಚು ನಾಲೆಡ್ಜ್ ಇಲ್ಲ. ನಿಜವಾಗ್ಲೂ 5 ಭಾಗ ಮಾಡೋದ್ರಿಂದ ಏನಾದರೂ ಅಡ್ಮಿನಿಸ್ಟ್ರೇಷನ್ ಎಲ್ಲ ಎಫೆಕ್ಟಿವ್ ಆಗಿ BBMPಲಿ ಒಳ್ಳೆ ಕೆಲಸಗಳೆಲ್ಲ ಆಗಿ ಏರಿಯಾ ಎಲ್ಲ ಡೆವಲಪ್ ಆಗುತ್ತೆ ಅನ್ನೋದಾದರೆ ಓಕೆ, ನನ್ನ ಅಭಿಪ್ರಾಯ ಅದು. ಸರ್, ಇವತ್ತಿಂದ ಮಳೆಗಾಲದ ಅಧಿವೇಶನ ಶುರುವಾಗ್ತಿದೆ ರಾಜ್ಯದಲ್ಲಿ. ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಏನು ಬದಲಾವಣೆ ತರ್ಬೋದು ಈ ಅಧಿವೇಶನ? ಬದಲಾವಣೆ ಏನು ತರ್ತಾರೆ ಅವರು? ಫಂಡ್ಸೇ ಇಲ್ಲ, ಇನ್ನೇನು ಬದಲಾವಣೆ ಅಂತೂ ಇಲ್ಲ, ಡೆವಲಪ್ಮೆಂಟ್ ಅಂತೂ ಆಗ್ತಾನೇ ಇಲ್ಲ. ನಿಮಗೆ ನಾನು ಆಗಲೇ ಹೇಳಿದೆ, ಫಂಡ್ಸ್ ಇದ್ದರೆ ಏನಾದರೂ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ಇವರು ಅಪೋಸಿಷನ್ ಅವರು ಏನೋ ಒಂದೆರಡು ಇಟ್ಕೊಂಡು ಗಲಾಟೆ ಮಾಡ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ಏನೂ ಬೆನಿಫಿಟ್ ಇಲ್ಲ. ಏನೋ ನಡೀಬೇಕು, ಇದು ಅಸೆಂಬ್ಲಿ ನಡೆಯುತ್ತೆ, ಒಂದು ಮುಗಿಯುತ್ತೆ, ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ನಂಗಂತೂ ಅನ್ನಿಸ್ತಾ ಇಲ್ಲ. ಸರ್, ರಾಜ್ಯದಲ್ಲಿ ಬೆಲೆ ಏರಿಕೆ ಅನ್ನೋದು ಜಾಸ್ತಿ ಆಗಿದೆ, ಇನ್ಫ್ಲೇಷನ್ ಅನ್ನೋದು ಜನರ ತಲೆನೋವಾಗಿದೆ. ಈಗ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇನ್ಫ್ಲೇಷನ್ನು ಇದ್ದೇ ಇರುತ್ತೆ, ಯಾವುದೇ ಕಾಲದಲ್ಲಾದರೂ ಬೆಲೆ ಏರಿಕೆ ಅನ್ನೋದು ಇದ್ದೇ ಇರುತ್ತೆ. ಕಂಟಿನ್ಯೂಸ್ ಆಗಿ ಬೆಲೆ ಏರ್ತಾನೆ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ನಾನು ಈ ಗೌರ್ಮೆಂಟ್ನೇ ಬೈತೀನಿ ಅಂತಲ್ಲ, ಹಿಂದೆನೂ ಆಗ್ತಾಯಿತ್ತು, ಈಗಲೂ ಆಗ್ತಾಯಿದೆ, ಮುಂದೆನೂ ಆಗುತ್ತೆ. ಬೆಲೆ ಏರಿಕೆಯನ್ನು ಕಂಪ್ಲೀಟಾಗಿ ತಡೆಯೋಕ್ಕಾಗಲ್ಲ. ಬಟ್ ಏನೇನೋ ಕೆಲವು ಕಂಟ್ರೋಲು ಇಂಟ್ರೆಸ್ಟ್ ರೇಟ್ ಕಂಟ್ರೋಲಲ್ಲಿ ಏನೋ ಮಾಡಿಕೊಂಡು ಇನ್ಫ್ಲೇಷನ್ ಸ್ವಲ್ಪ ಕಡಿಮೆ ಮಾಡ್ತಾರೆ. ಇನ್ಫ್ಲೇಷನ್ ಕಡಿಮೆ ಅಂದರೆ ಅದು ಬೆಲೆ ಕಡಿಮೆ ಆಗುತ್ತೆ ಅಂತ. ಇನ್ಫ್ಲೇಷನ್ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ಅದರಿಂದ ಬೆಲೆ ಏರಿಕೆ ಅಂತೂ ಕಂಪ್ಲೀಟ್ ಅಂತೂ ಸ್ಟಾಪ್ ಮಾಡೋಕ್ಕಾಗಲ್ಲ, ಇದೆಲ್ಲ ಇದ್ದಿದ್ದೆ. ಸರ್, ರಾಜ್ಯಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಓಕೆನಾ, ಅಥವಾ ನಿಮಗೆ ಯೋಗಿ ಗೌರ್ಮೆಂಟ್ ಥರ ಏನಾದರೂ ಬರೋದು? ಖಂಡಿತ ಯೋಗಿ ಗೌರ್ಮೆಂಟ್ ಥರ ಇಲ್ಲೂ ಬರಬೇಕು. ಯಾಕೆಂದರೆ JCB ಗರ್ಜಿಸಬೇಕು ಅಂತ ಹೇಳ್ತೀರಾ? ಹೌದು. ಈಗ ಇಲ್ಲಿ ಅವ್ರು ಯಾವುದನ್ನು ಇಲ್ಲೀಗಲ್ ಆಗಿರೋ ಸ್ಟ್ರಕ್ಚರ್ ಬಿಟ್ಟು ಯಾವುದನ್ನು ಅನ್ಯಾಯವಾಗಿ ಹೊಡಿತಾ ಇಲ್ಲ. ಇಲ್ಲೀಗಲ್ ಸ್ಟ್ರಕ್ಚರ್ನ ಬಿಡಲೇಬಾರ್ದು, ಈಗ ಯಾರೇ ಮಾಡಲಿ. ಬಟ್ ಇಲ್ಲಿ ಏನಾಗಿದೆ, ಅಲ್ಲಿ ಇವರು ಹೇಳ್ತಾ ಇರೋದು ಅದು ಒಂದು ಪರ್ಟಿಕ್ಯುಲರ್ ಇದು ಅವ್ರಿಗೆ ಅವ್ರದ್ದು ಇದು ಹೊಡಿತಾ ಇದ್ದಾರೆ ಅಂತ. ಯಾರು ಗಲಾಟೆ ಮಾಡ್ತಾರೋ ಅವ್ರದ್ದು ಇದು ಮಾಡ್ತಿದ್ದಾರೆ. ಎಲ್ಲ ಇಲ್ಲೀಗಲ್ ಮಾಡ್ತಾ ಹೋದರೆ ಅದು ಎಂಡ್ಲೆಸ್ ಆಗುತ್ತೆ, ಕಷ್ಟ ಅದು. ಸೊ ಈ ಥರ ಮಾಡಿದ್ರಿಂದ ಅಟ್ಲೀಸ್ಟ್ ಅವ್ರಿಗೊಂದು ಭಯ ಇರುತ್ತೆ, ಅದರಿಂದ ಇದು ಡೆವಲಪ್ ಆಗುತ್ತೆ ಅನ್ನೋ ದೃಷ್ಟಿಲಿ, ಅಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅನ್ನೋ ದೃಷ್ಟಿಲಿ ಅವ್ರು ಮಾಡ್ತಿದ್ದಾರೆ. ನನಗೇನೋ ಅದು ಸರಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಯ್ಯಪ್ಪ. ಓಕೆ ಸರ್, ನೀವು ಇಲ್ಲಿ ಅವರೇ? ಹಾಂ, ಇಲ್ಲಿನವ್ರೆ. ನೀವು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರು ಅಂತ ಹೇಳಿದ್ರಿ. ಹೌದು. ನಿಮಗೆ ಆವಾಗಿನ ಬೆಂಗಳೂರಿಗೆ ಇವಾಗಿನ ಬೆಂಗಳೂರಿಗೆ ಏನು ಡಿಫ್ರೆನ್ಸ್ ಕಾಣಿಸ್ತದೆ? ಸ್ವಲ್ಪ ಜಾಸ್ತಿನೇ ಚೇಂಜಸ್ ಇದೆ, ಆದರೆ ಇನ್ನೂ ಚೇಂಜ್ ಆಗಬೇಕು. ಇನ್ನೂ ಚೇಂಜ್ ಆಗಬೇಕು. ಯಾವ ರೀತಿ ಚೇಂಜ್ ಆಗಬೇಕು? ಲೈಕ್ ಯಾವ ರೀತಿ ಅಂದರೆ ಎಲ್ಲ ಥರ ಇವಾಗ ಗುಡ್ಕ ಪಾನೆಲ್ಲ ಹಾಕಿ ರೋಡಲ್ಲೇ ಹೋಗಿತಾರೆ. ಬೇರೆ ಇದರಲ್ಲೆಲ್ಲ ಅಲ್ಲಿ ಹೋಗ್ಯೋದು ಅದು ಇದು ಮಾಡೋದೆಲ್ಲ ಏನೂ ಇರೋದಿಲ್ಲ. ಮತ್ತು ಈ ಏನು ಹರಾಸ್ ಮಾಡೋದು ಮತ್ತು ಹೆಣ್ಮಕ್ಳಿಗೆ ರೇಗಿಸೋದು ಅದೆಲ್ಲ ಜಾಸ್ತಿ ಆಗ್ತಾಯಿದೆ, ಅದೆಲ್ಲ ಕಮ್ಮಿ ಆಗಬೇಕು. ಓಕೆ, ಈಗ ಬೆಂಗಳೂರಿಗೆ ವಿಷಯಕ್ಕಂತ ಬಂದರೆ ಮೇಯ್ನ್ ಪ್ರಾಬ್ಲಮ್ ಅಂತ ಹೇಳಿದರೆ ಮಳೆ ಬಂದರೆ ನೀರು ರೋಡಲ್ಲಿರುತ್ತೆ, ತ್ಯಾಜ್ಯ ವಿಲೇವಾರಿ ಎಲ್ಲ ಕಷ್ಟ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಇಲ್ಲ ಸರ್, ಇವಾಗೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆ. ಇವಾಗ ವಿನಾಯಕ ಸರ್ಕಲ್ ಎಲ್ಲ ಅದು ಡಿಗ್ ಮಾಡೋದು ಅದೆಲ್ಲ ಕ್ಲಿಯರಿಟಿ ಎಲ್ಲ ಮಾಡ್ತಾ ಇದ್ದಾರೆ, ನೋಡ್ತಾ ಇದೀವಿ. ನಿನ್ನೆ ಆದರೆ ಮಳೆ ಬಂದು ಜಾಸ್ತಿ ಕಡೆ ತುಂಬಿತ್ತು, ಅದು ಹೋಗೋಷ್ಟು ಜಾಗ ಇದೆ, ಆ ಥರ ಮಾಡಿದೆ. ಸರ್, ಇನ್ನು ರಾಜ್ಯದ ವಿಷಯಕ್ಕೆ ಬಂದರೆ ಅದು ಬೆಲೆ ಏರಿಕೆ ಅಂತ ಜಾಸ್ತಿ ಆಗ್ತದೆ ಎಲ್ಲ ವಸ್ತುಗಳಿಗೂ. ನಿಮಗೆ ಅಕ್ಕಿ ಇರ್ಬೋದು, ಹಣ್ಣು ಇರ್ಬೋದು, ಹೂ ಇರ್ಬೋದು, ಕರೆಂಟ್ ಇರ್ಬೋದು, ಆಟೋ ಕೂಡ. ಆಟೋ ಹತ್ತಿದ್ರೆ ಈಗ 36 ರೂಪಾಯಿ ಕೊಡಲೇಬೇಕು. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದೇ ಸರ್, ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡಿದ್ದಾರೆ, ಮತ್ತೆ ಅದರಿಂದ ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಫ್ರೀ ಅಂದರೆ ಗ್ಯಾರಂಟಿ ಅಂತ ಹೇಳ್ತಿದ್ದೀರಾ? ಗ್ಯಾರಂಟಿ ನಿಮ್ಮ ಪ್ರಕಾರ ಅದು ವರನ ಶಾಪನ? ಅದು ವರನೇ ಸರ್, ಯಾಕಂದ್ರೆ ಅವರು ಕೆಲ್ಸಕ್ಕೆ ಜಾಸ್ತಿ ಹೋಗಲ್ಲ, ಮನೇಲೇ ಇರ್ತಾರೆ. ಸೊ ನಾವು ಗಂಡ್ಮಕ್ಳು ಹೋಗಿ ದುಡ್ದಾಗ ಅದು ಹೆಲ್ಪ್ ಆಗುತ್ತೆ, ಒಂದೊಂದು ವರನೂ ಆಗುತ್ತೆ, ಒಂದೊಂದು ಶಾಪನೂ ಆಗುತ್ತೆ ಅಷ್ಟೇ. ಓಕೆ, ಇವತ್ತಿಂದ ಮಾನ್ಸೂನ್ ಸೆಷನ್ ಆರಂಭ ಆಗಿದೆ. ನಿಮಗೆ ಏನು ಬದಲಾವಣೆ ಬೇಕು ಅಂತ ಕೇಳ್ಕೊಳ್ತೀರಾ ಗೌರ್ಮೆಂಟ್ ಹತ್ರ? ನಮಗೆ ನಿಮಗೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಎಲ್ಲ ಸ್ವಲ್ಪ ರೇಟೆಲ್ಲ ಕಡಿಮೆ ಆದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಪೆಟ್ರೋಲ್ ರೇಟು ಮತ್ತು ನಮ್ಗೆ ಏನೇನು ಬೇಕಾಗುತ್ತೋ ಅದು ಯೂಸ್ ಆಗೋದೆಲ್ಲ ಕಡಿಮೆ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಓಕೆ, ಸರಿ, ಥ್ಯಾಂಕ್ ಯು ಸರ್.